ಬೆಂಗಳೂರಲ್ಲಿ ಬ್ಯಾನರ್ ಕಟ್ಟೋಕ್ಕಾಗಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಅಷ್ಟಿದ್ರೂ ಕೂಡ ಮೂಲೆ ಮೂಲೆಯಲ್ಲೂ ಬ್ಯಾನರ್ಗಳು ರಾರಾಜಿಸುತ್ತಲೇ ಇದೆ. ಅದೇ ಬ್ಯಾನರ್ ವಿಚಾರ ಓರ್ವನ ಪ್ರಾಣ ತೆಗೆದಿದೆ. ಸಾವಿನಲ್ಲಿ ಪೊಲೀಸರ ಪಾತ್ರ ಇರೋ ಬಗ್ಗೆಯೂ ಅನುಮಾನ ಕೂಡ ಮೂಡಿದೆ. ಬ್ಯಾನರ್ ವಿಚಾರಕ್ಕೆ ಗಲಾಟೆ, ಹೆದರಿಕೊಂಡು ಯುವಕ ಆತ್ಮಹತ್ಯೆ. 2 ಲಕ್ಷ ಕೊಡು, ಇಲ್ದಿದ್ರೆ ಜೈಲಿಗೆ ಹಾಕ್ತೀನಿ ಎಂದ್ರ ಪೊಲೀಸರು. ಮಗನ ಮೃತದೇಹ ಕಂಡು ಪ್ರಜ್ಞೆ ತಪ್ಪಿ ಬಿದ್ದ ಹೆತ್ತ ಕರುಳು. ತಮ್ಮನ ಸಾವು ನೆನೆದು ಅಕ್ಕ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡೋದಾದ್ರೆ ಏರಿಯಾದಲ್ಲಿ ಹರಿದಿರೋ ಇದೇ ಬ್ಯಾನರ್ ವಿವಾದ. ಇದು ಬೊಮ್ಮನಹಳ್ಳಿಯಲ್ಲಿರೋ ಗುಲ್ಬರ್ಗಾ ಲೇಔಟ್. ಇಲ್ಲಿ ವಾಸವಿದ್ದ ಕಾರು ಚಾಲಕ ಶಿವಕುಮಾರ್ ಕಳೆದ ತಿಂಗಳು 27ರಿಂದ ಮನೆ ಬಿಟ್ಟು ಹೋಗಿದ್ದ. ಮೊನ್ನೆಯಷ್ಟೇ ಮನೆಗೆ ಬಂದವನು ಟೆರೆಸ್ ಮೇಲಿದ್ದ ರೂಮ್ ಸೇರಿದ್ದ. ಆದ್ರೆ ಎಷ್ಟೊತ್ತಾದ್ರೂ ಮಗ ರೂಮಿಂದ ಹೊರಗೆ ಬಂದಿಲ್ಲ ಅಂತ ತಾಯಿ ಡೋರ್ ತೆಗೆದು ನೋಡಿದಾಗ ಮಗ ನೇಣಿಗೆ ಶರಣಾಗಿದ್ದ ಅಂತ ನಾನು ಕೇಳಿದೆ. ಅಯ್ಯಪ್ಪಣ್ಣಗ ಕ್ಯಾಮ್ರಾದಾಗ ಯಾರು ಇಲ್ಲ, ಅವನೇ ಅಂತ ಹೇಳಿದ್ರು. ಇಲ್ಲಪ್ಪ ನಾನು ಕುಡ್ದಿದ್ದೆ, ಎಣ್ಣೆ ಮಾಡ್ತಿದ್ದೆ, ಅವಾಗ ಏನೋ ಹಿಡ್ಕೊಂಡೇನೋ ಅರ್ಧಾಗೈತೆ, ಇದೊಂದು ಸರಿ ಚಮಚಪ್ಪ ಅಂದೆ. ಅಕ್ಕ ನಾವೆಲ್ಲ ಒಂತಾವಿರವ್ರಕ್ಕ, ನಿನಗೂ ನನಗೇನು ದೇಶನ ಇಲ್ಲಪ್ಪ ಅಂದೆ. ಅಷ್ಟಕ್ಕೂ ಶಿವಕುಮಾರ್ ಸಾವಿಗೆ ಕಾರಣ ಏನು ಅಂತ ನೋಡೋದಾದ್ರೆ ಏರಿಯಾದಲ್ಲಿ ಅಳವಡಿಸಿರೋ ಇದೇ ಬ್ಯಾನರ್. ಹೌದು, ದಲಿತ ಸಂಘಟನೆ ಮುಖಂಡ ಅಯ್ಯಪ್ಪ ಈ ಬ್ಯಾನರ್ ಅನ್ನ ಕಳೆದ ಕೆಲ ದಿನಗಳ ಹಿಂದೆ ಅಕ್ರಮವಾಗಿ ಅಳವಡಿಸಿದ್ದ. ಆದ್ರೆ ಈ ಶಿವಕುಮಾರ್ಗೆ ಅದೇನನ್ನಿಸ್ತೋ ಏನೋ, ಆತ ಆ ಬ್ಯಾನರ್ ಅನ್ನ ಹರಿದು ಹಾಕಿದ್ದ. ಇದನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದ ಆತ ತನ್ನ ಪ್ರಭಾವ ಬಳಸಿ ಪೊಲೀಸರಿಗೆ ವಿಚಾರ ತಿಳಿಸಿದ್ದನೇ ಹೊರತು ದೂರು ದಾಖಲಿಸಿರಲಿಲ್ಲ. ಆತನ ಮಾತನ್ನೇ ಗಂಭೀರವಾಗಿ ತೆಗೆದುಕೊಂಡ ಪೊಲೀಸರು ಶಿವಕುಮಾರ್ ಮನೆ ಬಳಿ ಬಂದು ವಿಚಾರ ಮಾಡಿದ್ದಾರೆ. ಠಾಣೆಗೆ ಕರೆದೊಯ್ದು ವರ್ಕ್ ಮಾಡೋದಾಗಿಯೂ ಬೆದರಿಸಿದ್ದಾರೆ. ಇದರಿಂದ ಹೆದರಿದ್ದ ಶಿವಕುಮಾರ್ ಕಳೆದ ತಿಂಗಳು 27ರಂದು ಮನೆ ಬಿಟ್ಟು ಹೋಗಿದ್ದ. ಇತ್ತ ಶಿವಕುಮಾರ್ ಕುಟುಂಬಸ್ಥರು ಅಯ್ಯಪ್ಪನನ್ನ ಅದ್ಹೇಗೋ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಈ ಥರ ನನಗೆ ರೋಡಲ್ಲಿ ಬೆದರಿಕೆ ಹಾಕಿದ್ದಾರೆ, 2 ಲಕ್ಷ ಬೇಕೇ ಬೇಕು, ಕೊಟ್ಟಿಲ್ಲ ಅಂದರೆ ಹೊಡಿತೀನಿ ಅಂದರು. ಅವರು ಇದು ಅರ್ಧಾಕಿರೋ ಬ್ಯಾನರು ಸದಸ್ಯರು ಹೊಡಿತೀರಿ ಅಂದರು. ಅವ್ರ ಹೆಸರು ಬಂದು ಅಯ್ಯಪ್ಪ. ಅವರೇ ಹೇಳಿದ್ದು ಹೊಡಿತೀನಿ, ಅದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಇಟ್ಕೊಂಡು ಬಾಪ ಮನೆ ಹತ್ರ ಮಾತಾಡೋಣ, ಏನಕ್ಕೂ ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ನಾನಿದ್ದೀನಿ, ಏನಿದ್ರು ಅಮ್ಮ ನಾನು ಹೋಗಿ ಮಾತಾಡ್ತೀರಿ, ನೀನು ತಲೆ ಕೆಡ್ಸ್ಕೊಬೇಡ ಬಾ ಅಂತೇಳಿ ಮನೇಲಿ ಶುಕ್ರವಾರ ಬಂದು ನನ್ನ ಹತ್ರ ಇದ್ದು ನನ್ನ ಕಷ್ಟ ಎಲ್ಲ ಹೇಳ್ಬಿಟ್ಟು ಮನೆಗೆ ಹೋಗಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದ ಅಯ್ಯಪ್ಪ ಪೊಲೀಸರು ನಿನ್ನನ್ನ ಕರೆದುಕೊಂಡು ಹೋಗಬಾರ್ದು ಅಂದ್ರೆ ಮಾಡಿದ ತಪ್ಪಿಗೆ 2 ಲಕ್ಷ ಹಣ ಕೊಡಬೇಕು, ಇಲ್ಲ ಅಂದ್ರೆ ಜೈಲಲ್ಲಿ ಹಾಕಿಸಿ ರುಬ್ಬಿಸ್ತೀನಿ ಅಂತ ಹೆದರಿಸಿದ್ದ. ಪೊಲೀಸರು ಕೂಡ ನೀವೇ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಅಯ್ಯಪ್ಪನ ಪರವಾಗಿ ನಿಂತಿದ್ದರಂತೆ. ಹಣ ಹೊಂದಿಸಲಾಗದೆ ಹೆದರಿದ್ದ ಶಿವಕುಮಾರ್ ಇವರ ಸಹವಾಸವೇ ಬೇಡ ಅಂತ ಫ್ಯಾನಿಗೆ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡು ಕುಟುಂಬ ಶೋಕಸಾಗರದಲ್ಲಿ ಮುಳುಗಿದೆ. ಅದೇನೇ ಹೇಳಿ, ಜಸ್ಟ್ ಒಂದು ಬ್ಯಾನರ್ ವಿಚಾರಕ್ಕೆ ಒಬ್ಬರ ಜೀವವೇ ಹೋಗುತ್ತೆ ಅಂದ್ರೆ ನಿಜಕ್ಕೂ ಭಯ ಅನಿಸುತ್ತೆ. ಇಂತಹ ಘಟನೆ ಮರುಕಳಿಸಬಾರದು ಅಂದ್ರೆ ಬೆಂಗಳೂರಲ್ಲಿ ಅಳವಡಿಸಿರೋ ಬ್ಯಾನರ್ಗಳನ್ನ ಜಿಬಿಎ ಅಧಿಕಾರಿ, ಸಿಬ್ಬಂದಿ ಮತ್ತು ಪೊಲೀಸರು ತೆರವುಗೊಳಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.